ಹಾಯ್ ಹಲೋ, ನಾನು ನಿಮ್ಮ ನೈನಾ ಕುಬ್ಸರ್. ನೀವು ನೋಡ್ತಾ ಇದ್ದೀರಾ ನೈನಾ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನನ್ನ ಯುಗಾದಿ ಯುಗಾದಿಯ ಪ್ರಿಪ್ರೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ನನ್ನ ಫಸ್ಟ್ ಈ ವಿಡಿಯೋ ಶಿವರಾತ್ರಿ ಆಗಿದ್ದು ಒಂದು ತಿಂಗಳಾದ್ಮೇಲೆ ಯುಗಾದಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತದೆ. ನನ್ನದು ದೊಡ್ಡ ಕನಸು ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋದು, ಇನ್ನು ಹೆಚ್ಚು ಸಬ್ಸ್ಕ್ರೈಬ್ ಅನ್ನೋದು ನನ್ನ ಆಸೆ ಕೂಡ. ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಯಾರ್ಯಾರೆಲ್ಲ ಇದ್ದೀರಿ ಎಲ್ಲರಿಗೂ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಶೇರ್ ಮಾಡಿ ಅಂತ ಹೇಳ್ತಾ, ಇವಾಗ ನೀವು ನೋಡ್ತಾ ಇದ್ದೀರ ಧೂಳ ಹೊಡಿತಾ ಇದ್ದೀನಿ ಕಣ್ರಿ. ಹಬ್ಬ ಬಂತು ಅಂದರೆ ನನಗಷ್ಟೇ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಇದೇ ಚಿಂತೆ. ಅದರಲ್ಲೂ ಇವಾಗ ಬೇಸಿಗೆ ರಜಾ ಕೂಡ ಬೇಗ ಬಿಟ್ಟಿದೆ. ಮನೆಯಲ್ಲಿ ಮಕ್ಕಳು ಒಂದು ಕಡೆ ಅವ್ರು ಕೇಳ್ದಂಥ ಅಡುಗೆ, ಮತ್ತು ಮನೆಯವ್ರನ್ನ ಆಫೀಸಿಗೆ ಕೆಲಸಕ್ಕೆ ಕಳಿಸೋದು, ಈ ಕಡೆ ಮನೇನೂ ಕ್ಲೀನ್ ಮಾಡ್ಕೋಬೇಕು, ಮತ್ತು ಹಬ್ಬಕ್ಕೆ ಏನೇನು ಬೇಕು ಅದೆಲ್ಲ ತಯಾರಿನೂ ಮಾಡ್ಕೋಬೇಕು. ಇಷ್ಟೆಲ್ಲ ಕೆಲಸ ಇರುತ್ತೆ. ಹಬ್ಬಬ್ಬಬ್ಬ, ಯುಗಾದಿ ಅಂದರೆ ವರ್ಷಕ್ಕೊಮ್ಮೆ ಮಾಡಿದ್ರೂ ವರ್ಷದಿರೋ ಬರೋ ಎಲ್ಲ ನೋವುಗಳನ್ನೆಲ್ಲ ಮೈ ಕೈಗೆ ಬರ್ಸ್ಕೊಂಡ್ಬಿಡೋದೆಯ. ಇವಾಗ ಮನೆ ಎಲ್ಲ ಕ್ಲೀನ್ ಇರಬೇಕು. ಯಾರ್ಯಾರು ಹಬ್ಬಕ್ಕೆ ಮಾತ್ರ ಕ್ಲೀನ್ ಮಾಡ್ತೀರಾ ಅಥವಾ ಅಮಾಸೆಗೊಮ್ಮೆ ಕ್ಲೀನ್ ಮಾಡ್ತೀವಿ ರೀ ನಾವು, ಅವಾಗವಾಗ ನನಗೆ ಎಷ್ಟು ಇಂಟ್ರೆಸ್ಟ್ ಬಂದಾಗ ಕ್ಲೀನ್ ಮಾಡ್ತಾನೆ ಇರ್ತೀವಿ ಅನ್ನೋರು ಕೂಡ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾತ್ರ ಮಾಡಿ ಮರಿಬೇಡಿ. ಇವಾಗ ನಾನು ಮನೆಗೆ ಶಿಫ್ಟ್ ಆಗಿರೋದ್ರಿಂದ ಒಂದು 5 ಮಂತ್ಸ್ ಆಗಿದ್ರಿಂದ ಅಷ್ಟಕ್ಕೊಂದೇನು ಮನೆ ಧೂಳಾಗಿರಲಿಲ್ಲ. ಮತ್ತು ಈ ಮನೆ ರೋಡಿಗಿಲ್ಲ, ಹಾಗಾಗಿ ಸ್ವಲ್ಪ ಚೆನ್ನಾಗೇ ಇದೆ. ಆಮೇಲೆ ವಿಂಡೋಸ್ ತುಂಬ ಇರೋದ್ರಿಂದ ನಾವು ಫಸ್ಟು ಎಲ್ಲ ಧೂಳ ಸಾಡಿಸ್ಬಿಟ್ಟು ಫಸ್ಟ್ ವಿಂಡೋಸನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಎಲ್ಲ ಕಸನೆಲ್ಲ ನೀಟಾಗಿ ಹೊಡೆದು ಅದನ್ನೆಲ್ಲ ತುಂಬಿ ಹೊರಗೆ ಹಾಕಿಬಿಟ್ಟು, ನೀವು ನೋಡ್ತಿರ್ಬೋದು ದಿನ ಕಸ ಹೊಡೆದ್ರೂ ಮನೆಯಲ್ಲಿ ಮಕ್ಕಳಿದ್ರೆ ಅಷ್ಟು ಗಲೀಜಾಗೇ ಆಗುತ್ತೆ. ಅದರಲ್ಲೂ ನನ್ನ ಮಗಳು 2-3 ವರ್ಷದವಳಿದ್ದಾಳೆ. ಅವಳಂತೂ ಮನೆ ಅನ್ನೋದನ್ನು ಸಿಕ್ಕಾಪಟ್ಟೆ ಗಲೀಜು ಮಾಡಿರ್ತಾಳೆ. ಬರೀ ಕ್ಲೀನ್ ಮಾಡೋದೇ ಆಗಿಬಿಡುತ್ತೆ ನನಗೆ. ಇವಾಗ ತೋರಣ ಅಂದರೆ ಬಾಗಿಲಿಗೆ ಹಾಕಿರ್ತಕ್ಕಂಥ ತೋರಣ ನಾನೇ ಮಾಡಿರೋದು ಕೈಯಲ್ಲಿ ರಿಬ್ಬನ್ನಿಂದ. ಅದನ್ನು ನಾನು ಹಾಕ್ತಿರ್ತೀನಿ, ದಿನ ಡೈಲಿ ಹಾಕ್ತೀನಿ. ಕೆಲವೊಬ್ರು ಹಬ್ಬ ಬಂದಾಗ ಮಾತ್ರ ಹಾಕ್ತಾರೆ. ಹಾಕಿಬಿಟ್ಟು ನೀಟಾಗಿ ಅದನ್ನು ಕೂಡ ಸೋಪಲ್ಲಿ ಹಾಕಿ ತೊಳೆದು ಹಾಕಿಬಿಟ್ಟೆ. ಇನ್ನು ಮ್ಯಾಟು ಎಲ್ಲ ನೀಟಾಗಿ ತೊಳೆದು ಹೊರಗಿನವರೆಗೂ ಎಲ್ಲ ಕ್ಲೀನನ್ನು ಮುಗಿಸಿದೆ. ಹಬ್ಬ ಎಲ್ಲ ಮಾಡಿದ ಮೇಲೆ ಇವಾಗ ಯುಗಾದಿಯನ್ನು ಯಾಕೆ ಆಚರಿಸ್ತೀವಿ, ಯುಗಾದಿ ಅಂದರೆ ಏನು ಅನ್ನೋದನ್ನು ಕೂಡ ಒಂದು ಚಿಕ್ಕ ವಿಡಿಯೋ ಮೂಲಕ ನಿಮಗೆ ತೋರಿಸ್ತೀನಿ ಮುಂದೆ. ಮತ್ತು ಒಂದು ಏನೇನಿದೆ ಅನ್ನೋದನ್ನು ನೀಟಾಗಿ ಒಂದು ಚೀಟಿಯನ್ನು ಬರೆದ್ಬಿಟ್ಟು ನಮ್ಮ ಮನೆಯವ್ರಿಗೆ ನಾನು ಕಿರಾಣಿನ ತರಲಿಕ್ಕೆ ರೆಡಿನೂ ಮಾಡಿ ಕೊಟ್ಬಿಟ್ಟಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ. ಯುಗಾದಿಯನ್ನು ಯಾಕೆ ಆಚರಣೆ ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 4 ಅಂದರೆ ಇಲ್ಲಿ ಯುಗಾದಿ 4 ಯುಗಗಳು ಒಂದು ಕಳೆದಿರ್ತಕ್ಕಂಥದ್ದು. ಹೆಸರೇ ಹೇಳುವಂತೆ ಈ ಪರ್ವವು ಆರಂಭವನ್ನು ಕಾಲಗಣನೆಯಲ್ಲಿ ಕೃತ, ತ್ರೇತ, ದ್ವಾಪರ ಮತ್ತು ಕಲಿ ಎಂಬುದಾಗಿ 4 ಯುಗಗಳನ್ನು ಹೇಳಲಾಗಿದೆ. ಈ 4 ಯುಗಗಳು ಆಗಾಗ ಆವರ್ತನಗೊಳ್ಳುತ್ತವೆ. ಒಂದೊಂದು ಯುಗಕ್ಕೂ ನಿರ್ದಿಷ್ಟವಾದಂತಹ ಕಾಲ ಪರಿಮಾಣವಿದೆ. ಸಾಮಾನ್ಯವಾಗಿ ಕೃತಯುಗಕ್ಕೆ 17,28,000 ವರ್ಷಗಳಿತ್ತು. ತ್ರೇತಾಯುಗಕ್ಕೆ 12,96,000 ವರ್ಷಗಳು, ದ್ವಾಪಾರ ಯುಗಕ್ಕೆ 8,64,000 ವರ್ಷಗಳು ಮತ್ತು ಕಲಿಯುಗಕ್ಕೆ 4,32,000 ವರ್ಷಗಳು ಎಂಬುದಾಗಿ ಇಂತಹ 4 ಯುಗಗಳು ಸೇರಿ ಈಗ ಯುಗಾದಿಯನ್ನು ನಾವು ಆಚರಣೆಯನ್ನು ಮಾಡ್ತಾ ಬರ್ತಿದ್ದೀವಿ. ಹೆಸರೇ ಹೇಳುವಂತೆ ಯುಗ ಅಂದರೆ ಒಂದು ವರ್ಷಕ್ಕೆ ಒಮ್ಮೆ ಆಚರಿಸ್ತಕ್ಕಂಥ ಹಬ್ಬ. ಇದನ್ನು ವಸಂತ ಋತುವಿನ ಚೈತ್ರ ಮಾಸದ ಆರಂಭದ ದಿನ ಚಂದ್ರಮಾನ ಯುಗಾದಿ ಅಂತಲೂ, ಸೌರ ಮಾಸದಲ್ಲಿ ಮೇಷ ಮಾಸದ ಆರಂಭದ ದಿನವನ್ನು ಸೌರಮಾನ ಯುಗಾದಿ ಅಂತ ಕೂಡ ಇಲ್ಲಿ ಕರೆಯಲಾಗಿದೆ. ಏಕೆ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳೋದಾದರೆ, ಈ ಯುಗಾದಿ ಒಂದು ಹಬ್ಬವಾಗಿದೆ, ಪರ್ವಕಾಲವಾಗಿದೆ. ಯಾವುದೇ ಆರಂಭವು ಇನ್ನೊಂದರ ಮುಕ್ತಾಯದ ಸಂಕೇತವಾಗಿರ್ತದೆ ಹೋದಾಗಿದೆ. ನನಗೆ ದೊರೆತಂತಹ ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನೆಲ್ಲ ಮಾಡಿರ್ತಕ್ಕಂಥ ಪ್ರಿಪ್ರೇಷನ್ನ ನೋಡಿದ್ದೀರಾ. ಹೀಗೆ ಎಲ್ಲವುಗಳನ್ನು ನೋಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನನ್ನ ಮುಂದಿನ ಯುಗಾದಿ ಆಚರಣೆ ಒಂದು ಸಣ್ಣ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ಯುಗಾದಿಗೆ ಏನೇನೆಲ್ಲ ಡೆಕೋರೇಷನ್ಸ್ನ ಮಾಡಿದೆ ಅನ್ನೋದು ಕೂಡ ನಿಮ್ಮ ಜೊತೆಗೆ, ನಾನು ಯಾವ್ಯಾವ ಸ್ವೀಟ್ನ ರೆಡಿ ಮಾಡಿದೆ ಅನ್ನೋದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಬಾಯ್ ಎವ್ರಿವನ್.